ಮಾತಿದೆ, ಕೈಯಲ್ಲಿ ಆಗದಿರೋನ ಕೊನೆ ಅಸ್ತ್ರನೇ ಅಪಪ್ರಚಾರ ಅಂತ. ಈ ಅಪ್ಪಿಲಲ್ಲಿ ನೋಡಿದೆ, ಕೆಲವೊಬ್ಬ ಮುಖಂಡಗಳು ಮಾತಾಡಿದ್ದಾರೆ, ಇಲ್ಲಿ ಒಂದು ಅಹಿಂದನ ಹುಡುಗನನ್ನ ಮುಗಿಸೋದಕ್ಕೆ ಇವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ನಾನು ಒಬ್ಬ ಅಹಿಂದ ಕುಟುಂಬದಿಂದ ಬಂದಿರೋನು, ನಾನು ಒಬ್ಬ ಬಲಿಜ ಜಾತಿಯ ಒಂದು ಜಾತಿಯಲ್ಲಿ ಹುಟ್ಟಿರೋನು. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಮಾರ್ಚ್ 15ರ ಭಾನುವಾರದಂದು ಹಮ್ಮಿಕೊಳ್ಳಲಾಗಿರುವ ಸ್ವಯಂ ಪ್ರೇರಿತ ಬಂದ್ಗೆ ಬೆಂಬಲ ಸೂಚಿಸುತ್ತಾ ಇಂದು ಟಿ ನಾರಾಯಣಗೌಡರ ಬಣದ ಮೂಲ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಘಟಕದ ಪದಾಧಿಕಾರಿಗಳು ನಮ್ಮೊಂದಿಗೆ ಮಾತನಾಡಿದ್ದಾರೆ. ಈ ಸಮಯದಲ್ಲಿ ಬಂದ್ನ ಉದ್ದೇಶ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಕರವೇ ತಾಲೂಕು ಘಟಕದ ಪದಾಧಿಕಾರಿಗಳು. ನನ್ನ ಹೆಸರು ಬಾಲು ಅಂತ, ಕರ್ನಾಟಕ ರಕ್ಷಣಾ ವೇದಿಕೆಯ ಚಿಕ್ಕಬಳ್ಳಾಪುರ ತಾಲೂಕು ಘಟಕದ ಅಧ್ಯಕ್ಷ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಏನಪ್ಪ ಅಂದರೆ, ಏನು ಮಾರ್ಚ್ 15 ಇದೇ ಭಾನುವಾರ ಚಿಕ್ಕಬಳ್ಳಾಪುರ ಬಂದನ್ನು ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಬಂದಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸಮರ ಸೇನಾನಿ ಟಿ ಎ ನಾರಾಯಣಗೌಡರ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯಿಂದ ಈ ಒಂದು ಬಂದಿಗೆ ಸಂಪೂರ್ಣವಾದ ಬೆಂಬಲವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ನಮ್ಮ ಜಿಲ್ಲಾಧ್ಯಕ್ಷರಾದ MR ಲೋಕೇಶ್ವರ್ ಅವರ ಆದೇಶದ ಮೇರೆಗೆ ಈ ಒಂದು ಬಂದಿಗೆ ನಮ್ಮ ಸಂಘಟನೆಯ ಸಂಪೂರ್ಣವಾದ ಒಂದು ಬೆಂಬಲವನ್ನು ಘೋಷಣೆ ಮಾಡ್ತಾಯಿದ್ದೇವೆ. ಬಂಧುಗಳೇ, ಏನು ಈ ನಮ್ಮ ಕಂದವಾರ ಕೆರೆಗಳಿಗೆ ಈ ಒಂದು HN ವ್ಯಾಲಿ ಅಂದರೆ ಹೆಬ್ಬಾಳ ಹಾಗೂ ನಾಗವರ ಕೆರೆಯ ಕೊಳಚೆ ನೀರು ಬರ್ತಿದೆ, ಆ ಕೊಳಚೆ ನೀರು 3ನೇ ಹಂತದ ಶುದ್ಧೀಕರಣ ಆಗದೇ ನಮ್ಮ ಕೆರೆಗಳಿಗೆ ಬರ್ತಿದೆ. ಈ ಒಂದು ಕಾರಣದಿಂದ ಅನೇಕ ಅನಾರೋಗ್ಯ ಸಮಸ್ಯೆಗಳು ಇದಾಗಲೇ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಕಾಡ್ತಾ ಇದೆ. ಅದರ ಪ್ರಮುಖವಾಗಿ ಹೇಳಬೇಕು ಅಂದರೆ, ಈ ಏನು ಡಯಾಲಿಸಿಸ್ ಆಗ್ಬೋದು, ಹಾಗೂ ಮೂಳೆ ಸವಿತ ಆಗ್ಬೋದು, ಕಿಡ್ನಿ ವೈಫಲ್ಯಗಳಾಗ್ಬೋದು, ಹಾಗೂ ರೈತರಿಗೆ ಹೋಲಿಸಿದ್ರೆ ಅವರ ಫಲವತ್ತಾದ ಒಂದು ಜಮೀನುಗಳೆಲ್ಲ ಈ ಒಂದು ಕೊಳಚೆ ನೀರಿಂದ ಆ ಫಲವತ್ತತೆಯನ್ನು ಕಳೆದುಕೊಳ್ತಾ ಇದೆ ಬಂಧುಗಳೇ. ಆದ್ದರಿಂದ ಇದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ಚಿಕ್ಕಬಳ್ಳಾಪುರ ಜನತೆಯ ಆರೋಗ್ಯದ ಹಿತದೃಷ್ಟಿಯಿಂದ ಈ ಒಂದು ಏನು 15ನೇ ತಾರೀಕು ಭಾನುವಾರ ಬಂದ್ ಆಗ್ತಿದೆ, ಆ ಬಂದ್ಗೆ ನಮ್ಮ ಸಂಪೂರ್ಣ ಸಹಕಾರವನ್ನು ನಾವು ನೀಡ್ತಾ ಇದ್ದೇವೆ. ಹಾಗೂ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಾವೆಲ್ಲರನ್ನು ಒಗ್ಗೂಡಿಸಿಕೊಂಡು ಈ ಒಂದು ಬಂದನ್ನು ಯಶಸ್ವಿ ಮಾಡುವ ಕೆಲಸವನ್ನು ಮಾಡ್ತೀವಿ ಅಂತ ಈ ಒಂದು ಪ್ರತಿಭಟನೆ ಯಾವುದೇ ರಾಜಕೀಯ ಲಾಭಕ್ಕಂತೂ ಮಾಡ್ತಾ ಇಲ್ಲ. ಮತ್ತು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಹಾಗೂ ಯಾವುದೇ ವ್ಯಕ್ತಿಯ ವಿರುದ್ಧ ಅಂತೂ ಈ ಪ್ರತಿಭಟನೆ ಮಾಡ್ತಾ ಇಲ್ಲ. ಈ ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಚಿಕ್ಕಬಳ್ಳಾಪುರ ಜನತೆಯ ಆರೋಗ್ಯದ ಹಿತದೃಷ್ಟಿ. ಅಷ್ಟು ಬಿಟ್ಟರೆ ಇದರಲ್ಲಿ ಯಾವುದೇ ರಾಜಕೀಯ ಲಾಭವೂ ಇಲ್ಲ, ಯಾವುದೇ ವ್ಯಕ್ತಿಯ ವಿರುದ್ಧನೂ ಅಲ್ಲ. ಕೆಲವೊಂದು ಪತ್ರಿಕಾಗೋಷ್ಠಿಗಳಲ್ಲಿ ನೋಡಿದೆ, ಕೆಲವೊಬ್ಬ ಮುಖಂಡಗಳು ಮಾತಾಡಿದ್ದಾರೆ, ಇಲ್ಲಿ ಒಂದು ಅಹಿಂದನ ಹುಡುಗನನ್ನು ಮುಗಿಸೋದಕ್ಕೆ ಇವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ನಾನು ಒಬ್ಬ ಅಹಿಂದ ಕುಟುಂಬದಿಂದ ಬಂದಿರೋನು, ನಾನು ಒಬ್ಬ ಬಲಿಜ ಜಾತಿಯ ಒಂದು ಜಾತಿಯಲ್ಲಿ ಹುಟ್ಟಿರೋನು. ಅದಿಲ್ಲ, ಜಾತಿ ತರಕ್ಕೆ ಇಷ್ಟಪಡಲ್ಲ. ಬಟ್ ಏನಕ್ಕೆ ಹೇಳ್ತಾ ಇದೆ ಅಂದರೆ, ಕೆಲ ಮುಖಂಡರುಗಳು ಪ್ರೆಸ್ ಮೀಟ್ಗಳಲ್ಲಿ ಹೇಳಿದ್ದಾರೆ, ಅಹಿಂದ ನಾಯಕನನ್ನು ಮುಗಿಸಲು ಇದೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಖಂಡಿತ ಯಾವುದೇ ಕಾರಣಕ್ಕೂ ಈ ರೀತಿ ಕಳಪೆ ಮಟ್ಟದ ರಾಜಕಾರಣ ಯಾರೂ ಮಾಡೋದಿಲ್ಲ. ದಯವಿಟ್ಟು ಯಾರು ಈ ಮಾತುಗಳು ಹೇಳ್ತಾ ಇದ್ದಾರೆ ಅವ್ರಿಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮಾತಿದೆ, ಕೈಯಲ್ಲಿ ಆಗದಿರೋನ ಕೊನೆ ಅಸ್ತ್ರನೇ ಅಪಪ್ರಚಾರ ಅಂತ. ಈ ಅಪಪ್ರಚಾರ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಈ ಕೆಲ ಮುಖಂಡರುಗಳು. ನಾನು ಚಿಕ್ಕಬಳ್ಳಾಪುರ ಜನತೆಗೆ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಅಂತೂ ಇಲ್ಲ. ಈ ಪ್ರತಿಭಟನೆಯ ಮೂಲ ಉದ್ದೇಶ ಚಿಕ್ಕಬಳ್ಳಾಪುರ ಜನತೆಯ ಆರೋಗ್ಯದ ಹಿತದೃಷ್ಟಿ ಅಷ್ಟೇ. ಸರ್ಕಾರ ದಯವಿಟ್ಟು ಕಡ್ಡಾಯವಾಗಿ 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕು. ಇಲ್ಲ, ನಮಗೆ ಶುದ್ಧವಾದ ನದಿ ನೀರದು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ, ಜಿಲ್ಲೆಗಳಿಗೆ ದಯವಿಟ್ಟು ತರೋ ಕೆಲಸ ಆದರೂ ಮಾಡಿ. ಯಾಕೆಂದರೆ ಪಕ್ಕದ ರಾಜ್ಯಗಳಲ್ಲಿ ನೋಡ್ಬೋದು, ಆಂಧ್ರದವರು ಈ ಒಂದು ಏನು ನಮ್ಮ ಗೌರಿಬಿದೂರು ಪಕ್ಕದಲ್ಲಿರುವಂಥ ಹಿಂದೂಪುರಕ್ಕೆ ಕೃಷ್ಣಾ ನದಿ ನೀರು ತಂದಿದ್ದಾರೆ. ಹಾಗೂ ಕುಪ್ಪಮ್ಮು ಏನು ತಮಿಳ್ನಾಡಿಗೆ ಹತ್ತಿರ ಕುಪ್ಪಮ್ಗೆ ಕೂಡ ಕೃಷ್ಣಾ ನದಿ ನೀರನ್ನು ತಂದಿದ್ದಾರೆ. ಅಷ್ಟೆಲ್ಲ ಮಾಡಬೇಕಾದ್ರೆ ನಮ್ಮ ಚಿಕ್ಕಬಳ್ಳಾಪುರ ಕೆರೆಗಳಿಗೆ ಯಾಕೆ ನದಿ ನೀರು ತರೋದಲ್ಲಿ ವಿಫಲರಾಗ್ತಾ ಇದ್ದಾರೆ ರಾಜಕಾರಣಿಗಳು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಈ ಒಂದು ಕೆಲಸ ಸಂಸದರು ಮಾಡ್ತಾ ಇದ್ದಾರೆ. ಅವ್ರು ತಂದರೆ ಅವ್ರಿಗೆ ನಾವು ನಿಜವಾಗ್ಲೂ ನಮ್ಮ ಸಂಘಟನೆಯಿಂದ ಅವ್ರಿಗೆ ನಾವು ಕೃತಜ್ಞತೆಗಳು ಹೇಳೋಕ್ಕೆ ಇಷ್ಟಪಡ್ತೀವಿ. ಆದರೆ ಇದು ತ್ವರಿತವಾಗಿ ಆಗಬೇಕು ಕೆಲಸ. ಆದರೆ ನಮಗೆ ತುಂಬ ಸಂತೋಷ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಮ್ಮ ಸಂಘಟನೆಯಿಂದ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ವಿನೋದ್ ನಂದಿ, ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡರ ಒಂದು ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಏನು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ, ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾಳೆ 15ನೇ ತಾರೀಕು ಭಾನುವಾರ ಏನು ಒಂದು ಚಿಕ್ಕಬಳ್ಳಾಪುರ ಬಂದು ನಡೀತಾ ಇದೆ, ಅದಕ್ಕೆ ನಾವು ಬೆಂಬಲ ಸೂಚಿಸೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಏನಕ್ಕಪ್ಪ ಈ ಬಂದ್ ಮಾಡ್ತಾಯಿದ್ದಾರೆ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಚಿಕ್ಕಬಳ್ಳಾಪುರಕ್ಕೆ ಈ HN ವ್ಯಾಲಿ ನೀರು ಏನು ಬಂದಿದೆ, ಆ ನೀರು ಕಲುಷಿತ ಹಾಗೂ 3ನೇ ಹಂತದ ಶುದ್ಧೀಕರಣ ನಡೆದೇ ಇರೋ ಕಾರಣದಿಂದ ಅನೇಕ ಆರೋಗ್ಯಕರ ಸಮಸ್ಯೆಗಳು ಎದುರಾಗಿದ್ದಾವೆ. ಆದ್ದರಿಂದ ಈ ಕೂಡಲೇ 3ನೇ ಹಂತದ ಶುದ್ಧೀಕರಣ ಮಾಡಿಬಿಟ್ಟು ಚಿಕ್ಕಬಳ್ಳಾಪುರಕ್ಕೆ ನೀರು ಬಿಡಬೇಕು ಅಂತ ಈ ಮೂಲಕ ಮನವಿ ಮಾಡೋದಕ್ಕೆ ನಾವು ಇದುವರೆಗೂ ಅನೇಕ ರೀತಿಯ ಹೋರಾಟಗಳು ಮಾಡಿದ್ದೀವಿ. ಅದು ಯಾವುದೂ ಫಲ ಕೈಗೊಂಡಿಲ್ಲ. ಆದ್ದರಿಂದ ಈಗ ಬಂದ್ ಮಾಡುವ ಮೂಲಕ ಈ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಈ ಒಂದು ನಾಳೆ ಭಾನುವಾರ 15ನೇ ತಾರೀಕು
ಬಂದ್ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲ ನಾಗರಿಕರು ಸಹ ಇದಕ್ಕೆ ಬೆಂಬಲ ಸೂಚಿಸಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾನು ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ತಮ್ಮ ಹೆಸರು ಸರ್? ಚೇತನ್ ಕುಮಾರ್ ಅಂತೇಳಿ. ನಾನೊಬ್ಬ ಬೆಸ್ತ ಜನಾಂಗದವನು. ಈ ವಿಷಯನ ಹೇಳೋದಕ್ಕೆ ತುಂಬ ಬೇಸರವಾಗುತ್ತೆ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಅದೇ ಕೆರೆಯಲ್ಲಿ ಹೋಗಿ ಮೀನು ಹಿಡ್ಕೊಂಡು ಅದನ್ನೇ ತೊಗೊಂಬಂದು ತಿಂದು ಎಷ್ಟೋ ಸತಿ ನಾವು ಹುಡುಗರಿಗೂ ಆಟ ಆಡ್ಕೊಂಡಿರೋದಂಥ ಸ್ಥಳ ಅದು. ಈಗ ಅಲ್ಲಿಗೆ ಹೋದರೆ ಎಷ್ಟು ನೋವಾಗುತ್ತೆ ಅಂದರೆ, ನನಗೆ ನೋವಾಗೋದಿರಲಿ, ಆ ಕೆರೆಯನ್ನು ನಗರಸಭೆಯವರು ಆಕ್ಷನ್ ಕರೀತಾಯಿದ್ರು. ಆಕ್ಷನ್ ಕರೆದಾಗ ಆಕ್ಷನ್ ಕರೆದು ಅದರಲ್ಲಿ ಬರ್ತಾ ಇದ್ದಂಥ ಲಾಭದಲ್ಲಿ ನಮ್ಮ ಜನಾಂಗದವರು ತುಂಬ ಜನ ಉದ್ಧಾರ ಆಗಿದ್ದಾರೆ. ಆದರೆ ಈಗ ಅಲ್ಲಿ ಆಕ್ಷನ್ನು ಕರೀತಾ ಇಲ್ಲ, ಅಲ್ಲಿ ಮೀನು ಹಿಡಿಯೋಕ್ಕೆ ಚಾನ್ಸೂ ಇಲ್ಲ. ಈಗ ಇವ್ರು ಹೇಳ್ತಾ ಇದ್ದಾರೆ ಆ ನೀರು ತುಂಬ ಯೋಗ್ಯವಾಗಿದೆ, ನಾವು ಬರೀ ಅಂತರ್ಜಲ ಪುನರುದ್ಧಿ ಮಾಡೋದಕ್ಕೆ ಮಾಡ್ತಾಯಿದ್ದೀವಿ ಅಂತೇಳಿ ಇವರೆಲ್ಲ ಹೇಳ್ತಾ ಇದ್ದಾರೆ. ಸ್ವಾಮಿ, ನಿಮ್ಮ ಅಂತರ್ಜಲ ಪುನರುದ್ಧಿ ಆಗೋದಂಗೆ ಇರಲಿ, ನಮ್ಮ ಚಿಕ್ಕಬಳ್ಳಾಪುರದ ಜನತೆಗೆ ಉಚಿತ ಭಾಗ್ಯಗಳನ್ನು ಕೊಡೋದ್ರ ಜೊತೆಗೆ ಉಚಿತವಾಗಿ ಅನಾರೋಗ್ಯವನ್ನು ನೀವು ಕೊಡ್ತಾಯಿದ್ದೀರಾ. ನಾನೀಗ ಕೇಳ್ತಾ ಇರೋದಿಷ್ಟೇ. ಈಗಾಗಲೇ ಧೀರಜ್ ಮುನ್ರಾಜು ಅವರು MLA ಅವರು ದೊಡ್ಡಬಳ್ಳಾಪುರದಲ್ಲಿ ತಡೆದ್ರು, ನೆಲಮಂಗಲದಲ್ಲಿ ಶ್ರೀನಿವಾಸ MLA ಅವರು ತಡೆದ್ರು. ಅವರು ಹೆಂಗೋ ಸೇವ್ ಆಗಿಬಿಟ್ರು, ಬಚಾವಾದರು. ನಮ್ಮ ದುರಾದೃಷ್ಟ ಬಂದುಬಿಟ್ಟಿದೆ. ಈಗ ನಾವು ಅದನ್ನೇನು ಮಾಡೋದಕ್ಕಾಗಲ್ಲ. ಅದು ಬಂದಿರೋದನ್ನು ಕಡೆ ಪಕ್ಷ ಸ್ವಲ್ಪ ಕ್ಲೀನಾಗಿರೋ ನೀರಾದರೂ ಬಿಡಿ ಅಂತೇಳಿ ಕೇಳ್ಕೊತಾರೆ. ನನ್ನ ಹೆಸರು ಪ್ರೀತಿ. ನಾನು ಮಹಿಳಾ ಘಟಕದ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾಗಿ ಇದಾಗಿದ್ದೀನಿ. ಈಗ ಏನು ಇದಕ್ಕೆ ನಾವು ಫೈಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವೇನು ಬಲವಂತವಾಗಿ ಯಾರಿಗೂ ಏನು ಇದು ಮಾಡ್ತಾ ಇಲ್ಲ. ನಮ್ಮ ಚಿಕ್ಕಬಳ್ಳಾಪುರದವರೇ ಸ್ವಲ್ಪ ನಮಗೆ ಬೆಂಬಲ ಕೊಟ್ಟು ಬಂದ್ಗೆ ಪ್ರೋತ್ಸಾಹಿಸಬೇಕು. ನಾವು ನಮ್ಮ ಜನಕ್ಕೋಸ್ಕರ, ಇದಕ್ಕೋಸ್ಕರ ನಾವು ಮಾಡ್ತಾ ಇರೋದು. ನೀವೇ ಅರ್ಥ ಮಾಡಿಕೊಂಡು ನಮ್ಮ ಬೆಂಬಲಕ್ಕೆ ನಿಂತ್ಕೊಳ್ಳಿ.